ಕೆಲವೊಂದ್ ಕಡೆ ಕ್ರೌಡ್ ಬಾಳ ಆಕೈತ್ರಿ. ಅಂದ್ರೆ ಒಮ್ಮೆ ಎಲ್ಲಾರು ಕಳೆದ ಅಲ್ಲೇ ಸ್ಟಾಪ್ ಆಗಿಬಿಡ್ತೀವಿ. ಈಗ ಮುಳುವಳ್ಳಿ ಯರಗಟ್ಟಿ ಅವ್ರಿಗೆ ಹೆಂಗೆ ಅನುಕೂಲ ಆಗೈತಿ ನಮ್ದೇನ್ ಸ್ವಲ್ಪ ಬಸವೇಶ್ವರ ಸರ್ಕಲ್ ನಿಂತ ಇಲ್ಲಿ ತರ ಹೋಗುವ ವ್ಯವಸ್ಥೆ ಇಟ್ಕೊಂಡ್ಬಿಡುದು. ಬಸವೇಶ್ವರ ಸರ್ಕಲ್ ಅಲ್ಲೇ ಅವ್ರು ಹೇಳೋದೇನು ನಾಲ್ಕ ಮಂದಿ ಇದ್ರು ಅಂತಾರ. ನಾವು ಒಬ್ಬರು ಒಕ್ಕಟ್ಟಾಗಿ ಹೋಗಿ ಅಂದ್ರೆ ಯಾರು ತರುದಿಲ್ಲ. ಜನಸಾಗರ ಆಯ್ತು ಅಂದ್ರೆ ಯಾರು ತರೋದಿಲ್ಲ. ಯಾವ ಸರ್ಕಾರದವರು ತರುದಿಲ್ಲ, ಯಾವ ಪೊಲೀಸರು ತರುದಿಲ್ಲ. ಅವಾಗ ಏನಾಕತಿ ಒಂದು ಬಲ ಬರ್ತದೆ. ನಾವು ನಾಲ್ಕ ಮಂದಿ ಹೋದ್ವಿ ಯಾವ ರೀತಿ ನಡೆದೈತಿ ಅನ್ನೋದ್ರ ಬಗ್ಗೆ ಒಂದು ಸವಿಸ್ತರವಾಗಿ ಎಲ್ಲಾ ಜಿಲ್ಲಾ ಮತ್ತು ನಮ್ಮ ಇಡೀ ಕರ್ನಾಟಕ ತುಂಬ ಆಗಮಿಸಿದಂತ ಎಲ್ಲಾ ಜನರು, ಯಾಕಂದ್ರೆ ಒಂದಷ್ಟು ಕಡೆ ಈ ಸಮಾಜದ ಮುಖಂಡರ ಮಣಿಗಣ ಪೊಲೀಸರ ಕಾವಲು ಹಿಡಿತಾರ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ, ಯಾಕಂದ್ರೆ ಹಿಂದಿನ ಸರ್ಕಾರಗಳು ನಮ್ಮ ಒಂದು ಅನಿಸಿಕೆ ಮಟ್ಟಿಗೆ ಇಂಥ ಒಂದು ಪರಿಸ್ಥಿತಿ ಕೈಗೊಂಡಿದ್ದಿಲ್ಲ. ಆದ್ರೆ ಇವತ್ತ ಈ ಸರ್ಕಾರ ಯಾವ ರೀತಿ ನಮ್ಮ ಈ ಪ್ರತಿಭಟನೆಯನ್ನ ಹತ್ತಿಕ್ಬೇಕು, ಯಾವ ರೀತಿ ನಾವು ಇದನ್ನ ಸಮಸ್ಯೆ ಈಗ ಇದನ್ನ ಯಾವುದೇ ರೀತಿಯಾದಂತ ಒಂದು ಇದನ್ನ ಮಾಡ್ಬೇಕು ಅನ್ನುವಂತ ಅಂದ್ರೆ ನಮ್ಮ ಹೋರಾಟವನ್ನ ವಿಫಲಗೊಳಿಸ್ಬೇಕು ಅನ್ನುವಂತ ಒಂದು ಶತ ಪ್ರಯತ್ನದಲ್ಲಿ ಇವತ್ತಿನ ಸರ್ಕಾರ ಇದೆ. ಆದ್ರೂ ಕೂಡ ನಾವು ಪಂಚಮಸಾಲಿ ಸಮಾಜದ ನಮ್ಮ ಜನರು ಎದೆಗುಂದದಂತೆ ಇವತ್ತು ಸಮಾಜ ನೋಡ್ರಿ, ನಮ್ಮ ಸಮಾಜದ ಆಶೀರ್ವಾದದಿಂದ ಇವತ್ತು ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿ ನಾವು ತಪ್ಪಾಗ್ಲಿಕ್ಕಂತೇಳಿ. ಯಾಕಂದ್ರೆ ಈ ಬಿಜೆಪಿ ಸರ್ಕಾರ ಇದ್ದಾಗ, ಬೊಮ್ಮಾಯಿ ಅವರು ಇದ್ದಾಗ ನಮ್ಮ ಸಮಸ್ಯೆಗೆ ನೇರವಾಗಿ ಬೇಗನೆ ಸ್ಪಂದಿಸಲಿಲ್ಲ. ಆದ್ರೂ ಕೊನೆಗೆ ಬಂದು ಸ್ಪಂದಿಸಿದ್ರು. ಆ ಸಂದರ್ಭದಲ್ಲಿ ಏನೋ ಒಂದು ನಮ್ಗೆ 2D ಅನ್ನುವಂತ ಒಂದು ಮೀಸಲಾತಿನ ಕೊಟ್ರು. ಆ ನಂತರ ಅವರು ಘೋಷಣೆ ಮಾಡಿದ ತಕ್ಷಣ ಒಂದು ಇಲೆಕ್ಷನ್ ಅನೌನ್ಸ್ ಆಗಿ ಅವೆಲ್ಲ ಒಂದಷ್ಟು ಇವೆಲ್ಲ ನಿಮಗೆಲ್ಲ ಗುರುತಿದ್ದ ವಿಷಯ ಇದೆ. ಆದ್ರೆ ಸಮಾಜಕ್ಕೆ ನಾವು ಹೇಳುದು ಏನಪ್ಪಾ ಅಂತಂದ್ರೆ, ಇವತ್ತು ಮೀಸಲಾತಿಯನ್ನ ನಮ್ಮ ಮಕ್ಕಳ ಉದ್ಯೋಗಕ್ಕಾಗಿ ಮತ್ತು ಮಕ್ಕಳ ಶಿಕ್ಷಣಕ್ಕಾಗಿ ಕೇಳಾಕತ್ತೇವೆ. ಇದನ್ನ ಬಿಟ್ಟು ಬೇರೆ ಯಾವುದೇ ವಿಷಯಕ್ಕೂ ನಾವು ಇವತ್ತು ಮೀಸಲಾತಿ ಕೇಳ್ತಿಲ್ಲ. ಅದಕ್ಕೆ ನಾವೆಲ್ಲ ಸಮಾಜ ಮುಖಂಡರು ಇವತ್ತು ಆಗಮಿಸಿದ್ದೀರಿ. ನಿಮ್ಮ ನೇತೃತ್ವದೊಳಗ, ನಿಮ್ಮ ಮುಂದಾಳತ್ವದೊಳಗ ನಮ್ಮ ಸೌದತ್ತಿ ತಾಲೂಕಿಂತ ನಾವು ಮಿನಿಮಮ್ 60 ರಿಂದ 65 ಟ್ರ್ಯಾಕ್ಟರ್ ತರ್ತೀವಿ ಅಂತ ಹೇಳಿ ನಿನ್ನೆ ನಾವು ಅಲ್ಲಿ ಅವ್ರಿಗೆ ಆಶ್ವಾಸನೆ ಕೊಟ್ಟೇವಿ. ಬಹಳಷ್ಟು ಜನರು ಅದಕ್ಕೆ ನಮ್ಗೆ ಸ್ಪಂದನೆಯನ್ನು ಕೊಟ್ಟಾರ. ಆಮೇಲೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ವೈಯಕ್ತಿಕ ನಿಮ್ಮ ಗಾಡಿ ಇರ್ಬೋದು, ಆಮೇಲೆ ನಿಮ್ಮ ವೈಯಕ್ತಿಕ ನಿಮ್ಮ ಯಾರ ಒಂದು ಸಂಘ ಸಂಸ್ಥೆಗಳಿದ್ರು ಸಹ ಆ ಸಂಸ್ಥೆಯಿಂದ ಒಂದು ಗಾಡಿ ಮಾಡ್ಕೊಂಡಾದ್ರೂ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಸದಕ್ಕೆ ತಾವೆಲ್ಲ ಆಗಮಿಸಬೇಕು ಅಂತ ತಮ್ಮಲ್ಲಿ ಮನವಿ ಕೇಳ್ಕೊತೀನಿ. ಆಮೇಲೆ ನಮ್ಮ ತಾಲೂಕಿನ ಎಲ್ಲಾ ಸಮಾಜ ಬಂದವ್ರಿ, ಯಾಕಂದ್ರೆ ನಿನ್ನೆ ನಮಗ ಪೂಜ್ಯರ ಒಂದು ಆದೇಶ ಆಗೈತಿ. ಏನಾಗೈತಪ್ಪ ಅಂತಂದ್ರ, ನೀವು ಯಾರೇ ನಿಮ್ಮ ಪ್ರತಿಭಟನೆಯನ್ನು ನೀವು ಮಾಡ್ಲಿಕ್ಕೆ ಬರ್ಬೇಕಾದ್ರೆ ನೀವು ಯಾರಲ್ಲಿ ತಡೆ ಹೊಡ್ತಾರಲ್ಲ, ಅವ್ರು ಯಾವ ಸ್ಥಳದಲ್ಲಿ ತಡೆ ಹೊಡಿತಾರೆ ಅಲ್ಲೇ ನೀವು ಪ್ರತಿಭಟನೆ ಮಾಡ್ರಿ, ರಸ್ತೆ ರೋಕು ಮಾಡ್ರಿ. ಯಾರು ಮುಂದೆ ಹೋಗದಂಗ ಹಿಂದೆ ಬರದಂಗ, ಅಂದ್ರೆ ಸರ್ಕಾರಕ್ಕೆ ಬಿಸಿ ಮುಟ್ಟದೈತಿ, ಸಾರ್ವಜನಿಕರ ಸಮಸ್ಯೆ ಅರಿವಾಕೈತಿ ಅನ್ನುವಂತ ವಿಚಾರವನ್ನ ನಮ್ಮ ಪರಮ ಪೂಜ್ಯರ ಆದೇಶ ಮಾಡ್ಯಾರ.